ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ತುಮಕೂರು ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾದರೂ ಮೌಢ್ಯ ಆಚರಣೆ ಮಾಡೋದಾಗ್ಲಿ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳು ಕಾನೂನು ಬಾಹಿರ ಚಟುವಟಿಕೆಗಳು ಮಾಡೋದಾಗಲಿ ಕಂಡು ಬಂದರೆ ಅಂಥವ್ರ ವಿರುದ್ಧ ಕಠಿಣವಾದ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೇವೆ. ಇದು ನಮ್ಮ ಸರ್ಕಾರಿ ಮುಜರಾಯಿ ಇಲಾಖೆ ಸೇರಿದಂಥ ದೇವಸ್ಥಾನ. ಇಲ್ಲಿ ಎಲ್ಲ ಕಡೆನೂ ನಾವು ಬರೆಸಿದ್ದೀವಿ. ಯಾವುದೇ ಜಾತಿ ಮತ ಪಂಥಗಳಿಗೆ ಯಾವುದು ತಾರತಮ್ಯ ಮಾಡಿದ್ರೆ ಎಲ್ಲರಿಗೂ ಮುಕ್ತ ಅವಕಾಶ ಕೊಡಬೇಕು ಅಂತ ನಮ್ಮ ಮುಜರಾಯಿ ಇಲಾಖೆಯಿಂದ ಬರೆಸಿದ್ದೀವಿ. ಎಲ್ಲರೂ ಬರ್ತಾರೆ, ಎಲ್ಲ ಮನುಷ್ಯರು. ನಾವು ಗೊತ್ತಿರುವಂಥದ್ದೇ ಸಂವಿಧಾನದ ಅಡಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಎಲ್ಲ ಮನುಷ್ಯರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಯ್ತಾರೆ. ಯಾರಿಗೂ ತಾರತಮ್ಯ ಭೇದ ಇದೇನಾದ್ರು ಮಾಡಿದ್ರೆ ಮತ್ತೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಾವೆಲ್ಲ ಇಲ್ಲೇ ಕ್ಯಾಂಪ್ಗಳನ್ನ ಮಾಡ್ತೀವಿ. ಮತ್ತು ಇಲ್ಲಿ ನಾಳೆ ನಮ್ಮ ತಂಡದ ವತಿಯಿಂದ ನಾವು ಇಲ್ಲಿ ಜಿಲ್ಲಾಡಳಿತ ವತಿಯಿಂದ ಇಲ್ಲಿ ನಾಟಕ ಪ್ರದರ್ಶನ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ನಾವೆಲ್ಲ ಅಧಿಕಾರಿಗಳು ಎಲ್ಲ ಬರ್ತಾರೆ. ಇಲ್ಲಿ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಸಹಕರಿಸಬೇಕು. ಇದು ಮುಜರಾಯಿ ಇಲಾಖೆ ಸೇರಿದಂಥ ಒಂದು ದೇವಸ್ಥಾನ. ಸಂವಿಧಾನದ ಅಡಿಯಲ್ಲಿ ನಾವು ಅಸ್ಪೃಶ್ಯತೆ ಆಚರಣೆ ಮಾಡೋದೇ ಕಾನೂನು ಬಾಹಿರವಾಗಿದೆ, ವಿರೋಧ. ಅದನ್ನು ಮಾಡೋಂಗಿಲ್ಲ. ಅಂಥವರ ವಿರುದ್ಧ ಕಠಿಣವಾದ ಶಿಕ್ಷೆ ಆಯ್ತದೆ, ಗೊತ್ತಾಯ್ತಾ? ಹಾಗಾಗಿ ಎಲ್ಲರೂ ಗ್ರಾಮಸ್ಥರಲ್ಲಿ ಎಲ್ರಿಗೂ ಮನವರಿಕೆ ಮಾಡ್ಕೊಳ್ತೇವೆ. ಯಾರು ಅಂಥ ವ್ಯಕ್ತಿಗಳೇನಾದ್ರು ಕಂಡು ಬಂದರೆ ಇಮಿಡಿಯೇಟಾಗಿ ಅವ್ರನ್ನ ಬಂಧಿಸ್ತೀವಿ. ಈಗಾಗಲೇ ಬಂಧಿಸಿದ್ದೀವಿ ನಾವು. ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ಕೈಗೊಂಡಿದ್ದಾರೆ. ನಮ್ಮ ದೇವಸ್ಥಾನ ಅರ್ಚಕರು ಯಾರಿದ್ದಾರೆ ಅವರು ಮುಜರಾಯಿ ಇಲಾಖೆ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ. ಯಾವುದೇ ಸಾರ್ವಜನಿಕರು ಯಾರೇ ಬಂದು ಅವರಿಗೆ ಮುಕ್ತವಾದ ಪೂಜೆಗೆ ಅವಕಾಶ ಕಲ್ಪಿಸ್ತಾರೆ.